ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆರೋಗ್ಯವಾಗಿರ್ಲಿಕ್ಕೆ ಒಂದು ವ್ಯವಸ್ಥೆ, ಇನ್ನೊಂದು ಮನಸ್ಸನ್ನ ಆರೋಗ್ಯವಾಗಿಟ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಒಂದು ಸ್ಪಿರಿಚುವಲ್ ನಾಲೆಜ್ ಮತ್ತು ಮೆಡಿಟೇಷನ್ ಅನ್ನುವ ವಿಶಿಷ್ಟವಾದಂತಹ ಒಂದು ಟ್ರೈನಿಂಗ್ ಈಶ್ವರೀಯ ವಿಶ್ವವಿದ್ಯಾಲಯ ಕೊಡ್ತಾ ಇದೆ. ಇದು 150 ದೇಶಗಳಲ್ಲಿ ಎಲ್ಲ ಕಡೆಗಳಲ್ಲೂ ಉಚಿತವಾಗಿ ಈ ಒಂದು ಮೆಡಿಟೇಷನ್ ಮತ್ತು ಸ್ಪಿರಿಚುವಲ್ ನಾಲೆಜಿನ ಟ್ರೈನಿಂಗು ಸಿಗ್ತಾ ಇದೆ. ಸಮಸ್ಥಿತಿ, ಕೈಗಳನ್ನು ಹೀಗಿಟ್ಕೊಂಡು ಕೈ ಹೀಗಿರಬೇಕು. ಕಳೆದ 3 ವರ್ಷದಿಂದ ಯೋಗ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಒಂದು ಸಣ್ಣದಾಗಿ ಪೂರ್ವ ಸಿದ್ಧತಾ ಅಭ್ಯಾಸ ಕಾರ್ಯಕ್ರಮವನ್ನು ನಮ್ಮ ನೆಹರು ನಗರದ ಮಾಂಡವ್ಯಾಸ್ ಕಾಲೋನಿಯಲ್ಲಿ ಮಾಡ್ತಾಯಿದ್ದೀವಿ. ಇವತ್ತಿನ ದಿನದಲ್ಲಿ ಎಲ್ಲರಿಗೂ ತುಂಬಾ ಟೆನ್ಷನ್ಸ್ ಇದೆ. ಎಲ್ಲ ಮಕ್ಕಳು ಮೊಬೈಲ್ ಅಡಿಕ್ಟ್ ಆಗ್ತಿದ್ದಾರೆ. ಎಲ್ಲರಿಗೂ ಮಾನಸಿಕ ಒತ್ತಡ, ಆಗ್ತಿದ್ದಾರೆ. ಮಾನಸಿಕ ಒತ್ತಡ ತುಂಬ ಜಾಸ್ತಿ ಆಗ್ತಿದೆ. ಇದರಿಂದ ಎಲ್ಲ ಹೊರಗಡೆ ಬರಬೇಕು ಅಂದರೆ ಪ್ರತಿನಿತ್ಯ ಯೋಗ ಅಭ್ಯಾಸ ಮಾಡಲೇಬೇಕು. ಈ ಕಾನ್ಸೆಪ್ಟ್ ಬಂದಿದ್ದು ಮೋದಿ ಬಂದಾದಮೇಲೆ ಈ ಕಾನ್ಸೆಪ್ಟ್ ಬಂದಿದ್ದು, ಯೋಗ ದಿನಾಚರಣೆ ಅನ್ನೋದು ಬಂದಿದ್ದು ಹೆಚ್ಚಾಗಿ ಅವರಿಂದನೇ ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ. ಯಾಕಂದರೆ ಹಿಂದೆ ಇದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ. ಬಟ್ ನಿಜ ಹೇಳಬೇಕು ಅಂದರೆ ಯಾವುದೇ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ದೆನ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯೋಗ ಅತಿ ಮುಖ್ಯ. ಯಾಕಂದರೆ ನಾವು ಪ್ರತಿಯೊಂದು ಟೈಮ್ನ ನಮ್ಮ ಬ್ಯುಸಿ ಶೆಡ್ಯೂಲಲ್ಲೇ ಇರ್ತೀವಿ ಹೊರತು ನಮಗೆ ಅಂತ ನಾವು ಟೈಮ್ ಕೊಡಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಯೋಗದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳಿ. ನಮಗೆ ಎಲ್ಲ ಸಕಲ ಯೋಗಗಳನ್ನು ತಂದುಕೊಡುವಂಥ ಒಂದು ಕಲೆ ಅಥವಾ ಒಂದು ಸಾಧನೆ ಅಂತ ಹೇಳ್ಬೋದು. ಯಾಕಂತಂದರೆ ಈಗಿನ ಪ್ರಸ್ತುತ ಸನ್ನಿಧಿಯನ್ನು ನೋಡ್ತಾ ಹೋದರೆ ನಾವೆಲ್ಲರೂ ಸಹ ಹಲವಾರು ತೊಂದರೆಗಳಿಗೆ ಸಿಗಾಕೊಳ್ತೀವಿ, ಅದು ಮಾನಸಿಕವಾಗಲಿ ಅಥವಾ ದೈಹಿಕವಾಗಲಿ. ಆದರೆ ಪ್ರತಿದಿನ ಕನಿಷ್ಠ ಒಂದು ಅರ್ಧ ಗಂಟೆ ಅಥವಾ 1 ತಾಸು ನಾವು ಯೋಗವನ್ನು ಅಭ್ಯಾಸ ಮಾಡ್ತಾ ಹೋದರೆ, ಆಸನಗಳನ್ನು ಮಾಡ್ತಾ ಹೋದರೆ ನಮ್ಮ ಮಾನಸಿಕ ಸ್ಥಿರತೆ ತುಂಬ ಉತ್ಪನ್ನವಾಗುತ್ತೆ. ಅಂದರೆ ಮಾನಸಿಕವಾಗಿ ನಾವು ನೆಮ್ಮದಿಯಾಗಿರ್ತೀವಿ. ಇದರಿಂದ ದೇಹ ಮನಸ್ಸು ಲವಲವಿಕೆಯಿಂದ ಕೂಡಿರುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ. ಹಾಗೆ ನಾವು ಈ ಒಂದು ನಿಟ್ಟಿನಲ್ಲಿ ಒಂದು ಶಿಸ್ತನ್ನು ಪಾಲಿಸುತ್ತೇವೆ. ವಿವೇಕಾನಂದರು ಹೇಳಿರೋ ಹಾಗೆ ಎಲ್ಲರ ಏಕಾಗ್ರತೆಯ ಮಟ್ಟ ಇದರಿಂದ ಹೆಚ್ಚಾಗುತ್ತೆ. ಯೋಗ ಬಹಳ ಶ್ರೇಷ್ಠವಾದದ್ದು ಅಂತ ನಮ್ಮ ಭಾರತೀಯ ಧರ್ಮದಲ್ಲಿ ನಮ್ಮ ಋಷಿ ಸಂತರುಗಳು ಇದನ್ನು ಕ್ರಮವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ.
ಯೋಗ ದಿನ ಅಂಗವಾಗಿ ಮಾತ್ರ ಪ್ರಾಕ್ಟೀಸ್ ಮಾಡದೆ ದಿನನಿತ್ಯ ಅಭ್ಯಾಸ ಮಾಡಿದರೆ ದೇಹಕ್ಕೆ ಮತ್ತು ಮನಸ್ಸಿಗೆ ತುಂಬ ಒಳ್ಳೆಯದು. ಈಗಿನ ಲೈಫ್ ಪ್ರಕಾರ ಯೋಗ ಪ್ರಾಕ್ಟೀಸ್ ಮಾಡಿದರೆ ತುಂಬ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು, ಹಾಗೆ ಮನಸ್ಸಿಗೂ ಒಳ್ಳೆಯದು. ಎಲ್ಲ ರೀತಿಯ ರೋಗಗಳನ್ನು ಯೋಗದ ಮೂಲಕ ಕಂಟ್ರೋಲ್ ಮಾಡಬಹುದು. ಯೋಗಾಸನ ನಮಗೆ ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ, ಪ್ರತಿಯೊಬ್ಬರಿಗೂ ನಮಗೆ ಆಸನಗಳ ಅಭ್ಯಾಸ ಮುಖ್ಯ ಆಗಿರುತ್ತೆ. ಯಾಕಂದರೆ ಇವಾಗ ಒಂದು ಜನರೇಷನ್ಗೆ ಯೋಗಾಸನ ಇಂಪಾರ್ಟೆಂಟ್. ಮತ್ತು ಅದ್ರ ಜೊತೆನೇ ಬರುವಂಥ ಧ್ಯಾನ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಈ ಎಲ್ಲವೂ ಸೇರಿದಾಗ ಯೋಗಾಸನದ ಬೆನಿಫಿಟ್ಟು ನಮಗೆ ಸಿಗ್ತಾ ಹೋಗುತ್ತೆ. ಈಶ್ವರೀಯ ವಿಶ್ವವಿದ್ಯಾಲಯವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಮಹೇಶ್ವರಿ ಎಸ್ಟೇಟ್ನಲ್ಲಿ ಶನಿ ಮಹಾತ್ಮ ದೇವಸ್ಥಾನದ ರಸ್ತೆ, ಸಾಯಿಬಾಬಾ ದೇವಸ್ಥಾನದ ಎದುರಿಗೆ ಇರುವ ಪೀಸ್ ಪಾರ್ಕ್ನಲ್ಲಿ ಈ ಒಂದು ಯೋಗಾಸನ ಮತ್ತು ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಒಂದು ಕಾರ್ಯಕ್ರಮದ ಲಾಭವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ. ನಮ್ಮ ಆಯುಷ್ ಇಲಾಖೆಯಿಂದ ಹಾಗೂ ನಮ್ಮ ಜೇವನಕೋಟೆ ಆಯುರ್ವೇದ ಕ್ಷೇಮ ಕೇಂದ್ರದಿಂದ ಈ ಒಂದು ಕೆಲಸವನ್ನು ಮಾಡ್ತಿದ್ದೀವಿ. ನಗರದೆಲ್ಲೆಡೆ ಯೋಗದ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕಾಗಿ ಯೋಗ ನಡಿಗೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಸಂಘ ಸಂಸ್ಥೆಗಳು, ವಿವಿಧ ಇಲಾಖೆಗಳು ಎಲ್ಲರೂ ಸಹ ಈ ಒಂದು ಯೋಗ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಲ್ಲಿ ಯೋಗದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ. ಯಶಸ್ವಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯೋಗ ಸಂವಾದ, ಯೋಗ ಬಂಧನ, ಯೋಗ ಸಂಗಮ, ಹರಿತ್ ಯೋಗ ಹಾಗೂ ಯೋಗೋತ್ಸವ, ಆಮೇಲೆ ಯೋಗ ಧನುಷ್ ಅಂತ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಯೋಗ ಸಂಗಮವನ್ನು ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ಅದರ ಉಪಯೋಗವನ್ನು ಪಡ್ಕೊಳ್ಬೇಕಂತ ಕೇಳ್ಕೊತಾ ಇದ್ದೇನೆ. ಹಾಗೂ ದಿನಾಂಕ 19ನೇ ತಾರೀಕಿಗೆ ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತವಾಗಿ ನಾವು ಒಂದು ಬೃಹತ್ ಜಾಥಾ ಒಂದು ಇಟ್ಕೊಂಡು ತುಂಬಾ ಘಾಸಿಯನ್ನ ಉಂಟು ಮಾಡಿದೆ ಈ ಪೋಸ್ಟ್ ಅನ್ನ ನೋಡಿ. ಆದ್ರಿಂದ ಯಾರು TF ಆದಿಮನಿ ಇದ್ದಾರೆ, ಆ ರೀತಿ ಹೆಣ್ಮಗಳ ಜೊತೆನಲ್ಲಿ ನರೇಂದ್ರ ಮೋದಿಜಿ ಅವರನ್ನ ಇದು ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಹಾಕಿದ್ದಾರೆ. ಇದು ಅತ್ಯಂತ ಅವಹೇಳನಕಾರಿ ಮತ್ತು ನರೇಂದ್ರ ಮೋದಿಜಿ ಅವರ ಚಾರಿತ್ರ್ಯಕ್ಕೆ ಒಂದು ಕೆಟ್ಟ ಹೆಸರನ್ನ ತರ್ತಕ್ಕಂಥ ಒಂದು ದೊಡ್ಡ ತಪ್ಪನ್ನ ಹಾದಿಮನಿಯವರು ಮಾಡಿದ್ದಾರೆ. ಅವರ ಮೇಲೆ ಕಾನೂನು ಪ್ರಕಾರವಾಗಿ ಸೆಕ್ಷನ್ಗಳನ್ನು ಹಾಕಿ ಕೂಡಲೇ ಆ ವ್ಯಕ್ತಿಯನ್ನು ಬಂಧಿಸಬೇಕು. ಮತ್ತೊಮ್ಮೆ ಹಾದಿಮನಿ ಇರ್ಬೋದು ಮತ್ತು ಈ ರೀತಿ ಯಾರ್ಯಾರು ನರೇಂದ್ರ ಮೋದಿಜಿ ಅವರ ಗೌರವಕ್ಕೆ ಚ್ಯುತಿಯನ್ನು ತರ್ತಾರೆ, ಗೌರವಕ್ಕೆ ಅವಹೇಳನಕಾರಿಯಾಗಿ ಅವರ ಚಾರಿತ್ರ್ಯ ವಧೆಯನ್ನ ಮಾಡ್ತಾರೆ, ಆ ಥರದವರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಬಂದುಬಿಟ್ಟು ಪೊಲೀಸ್ ಸ್ಟೇಷನ್ಗೆ ದೂರನ್ನ ಸಲ್ಲಿಸಿದ್ದೇವೆ. ಮತ್ತೆ ಸತ್ಯಕ್ಕಿಂತ ದೂರವಾಗಿರೋ ಚಿತ್ರವನ್ನು ಹಾಕಿ ಈ ಚಿತ್ರದಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗಿ
ಆ ವ್ಯಕ್ತಿಯನ್ನು ಹುಡುಕಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆಂದರೆ ಇದರಿಂದ ಸಮಾಜದಲ್ಲಿ ಒಂದು ರೀತಿಯಾಗಿ ಆಕ್ರೋಶ ಉಂಟಾಗತ್ತೆ ಮತ್ತು ದೇಶದ ಪ್ರಧಾನಮಂತ್ರಿಗೆ ಅವಮಾನ ಮಾಡೋ ದೃಷ್ಟಿಯಿಂದ ಇದಾಗ್ತಾ ಇರೋದು. ಇದರ ಹಿನ್ನೆಲೆ ಯಾರಿದ್ದಾರೆ, ಈ ಹಾದಿಬನ್ನಿ ಹಿನ್ನೆಲೆ ಯಾರಿದ್ದಾರೆ, ಯಾಕೆ ಈ ಇಂಥ ಒಂದು ಪೋಸ್ಟರ್ ಹಾಕಿರೋ ಬಗ್ಗೆ ಕೂಡ ತನಿಖೆ ಮಾಡಬೇಕು ಅಂತ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.